ಸಂತ್ರಸ್ತರಿಗೆ ಫಸ್ಟ್ ಪರಿಹಾರ ಕೊಡಬೇಕಾಗಿತ್ತು, ಅದನ್ನು ಪ್ರಾಮಾಣಿಕವಾಗಿ ನೀಡಿದ್ದಾರೆ. ಎರಡನೇದು, ತನಿಖೆ ನಡೆಸಬೇಕಂತ ಇದ್ದರು ತಾವೆಲ್ಲರೂ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೀತಾ ಇದೆ. ಅದರಲ್ಲಿ ನೀವು ಕೇಳ್ತಾ ಇರೋದ ಎಲ್ಲ ಅಂಶಗಳನ್ನು ಹೊರಗೆ ಬರ್ತದೆ. ಯಾರಿಗೂ ಕೂಡ ಸ್ಪೇರ್ ಮಾಡೋ ಏನೋ ನಮ್ಮ ಇಂಟೆನ್ಷನ್ ಇಲ್ಲ. ಎರಡನೇದು. ಮೂರನೇದು, ನೀವೇನು ಹೇಳ್ತಾ ಇದ್ದೀರಾ, ಈಗ ನೀವು ಅಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಹಿಂಗೆ ಎಲ್ಲ ಪರ್ಮಿಷನ್ ಡಿನೈ ಮಾಡಿದರೆ ಅದು ಗಮನಕ್ಕೆ ತರಬೇಕಾಗಿತ್ತು ಯಾರನ್ನ. ಈಗ ಒಂದು ಬಂದೋಬಸ್ತ್ ಮಾಡಬೇಕಾದಾಗ ಯಾವ ಜ್ಯೂರಿಸ್ಡಿಕ್ಷನ್ ಆಫೀಸರ್ಸ್ ಇರ್ತಾರೆ ಅವರು ಸ್ವಲ್ಪ ಸಂಪರ್ಕದಲ್ಲಿ ಇದ್ದರೆ ಅವಾಗ ಇವೆಲ್ಲ ಸ್ವಲ್ಪ ತಡಿಬೋದಾಗಿತ್ತೋ ಅಂತ ಒಂದು ಇದು ಇದೆ. ಈಗ ನಾವು ಆ್ಯಕ್ಷನ್ ತೊಗೊಂಡ್ರೂ ಕಷ್ಟ ಅಂದರೆ ನಾವೇನು ಮಾಡಬೇಕು ಅದನ್ನು ಹೇಳಿ. ಸರ್, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಅಲ್ಲ. ನಾವು ವೆನ್ ಹ್ಯಾವ್ ಐ ಡಿನೈಡ್ ದಟ್? ಈಗ ಸರ್, ನಿನ್ನೆ ಮೆಟ್ರೋನಲ್ಲಿ ಆವಾಗ ಮೊನ್ನೆ ದಿನ 9,66,000 ಜನ ಬಂದಿದ್ದಾರೆ. ಇತಿಹಾಸದಲ್ಲಿ ಅಷ್ಟು ಜನ ಮೆಟ್ರೋನಲ್ಲಿ ಪ್ರಯಾಣ ಮಾಡಿಲ್ಲ. ಆ 3-4 ತಾಸಿನಲ್ಲಿ 2.5 ಲಕ್ಷ ಜನ ಬಂದುಬಿಟ್ಟಿದ್ದಾರೆ. ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಹೆಂಗೆ ಅವರೆಲ್ಲ ಜಿಗಿತಾ ಇದ್ರು. ನಾವು 2 ತಾಸು ಮೆಟ್ರೋ ಬಂದ್ ಮಾಡಿದ್ರು ಕೂಡ ಇದು ಲೈಕ್ ಐ ಸೆಡ್, ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಇದು ನಾವು ತಗೊಳಲ್ಲ ಅಲ್ಲ ಸರ್. ನಾವು ಅದಕ್ಕೆ ಹೇಳ್ದು ಇದು ಡಿನೈ ವಿ ಹ್ಯಾಡ್ ಈಗ ಅದೇ ಹೇಳ್ತಾರೆ ಸರ್, ವಿ ಹ್ಯಾಡ್ ಡಿನೈಡ್ ಪರ್ಮಿಷನ್ ಫಾರ್ ವಿಕ್ಟ್ರಿ ಪರೇಡ್ ಇನ್ ಬಸ್ಸಸ್. ಇದೆಲ್ಲ ಇತ್ತು. KSAದವರು ಅವ್ರು ಒಳಗಡೆ ಮಾಡ್ಕೋತಾರ ಅಂತ ಇತ್ತು. ಈಗ ಅಲ್ಲಿ ಯಾರು ಆಯೋಜಕರಿದ್ದಾರೆ ಅಥವಾ ಖಾಸಗಿ ಇವರಿದ್ದಾರೆ, ಅವ್ರು ಏನೇನು ಮೆಸೇಜ್ ಕಳಿಸಿದ್ದಾರೆ ಅಂತ ನಿನ್ನೆ ಮಧ್ಯಾಹ್ನ ಗೊತ್ತಾಗಿದೆ. ಅವರೆಲ್ಲರೂ ಕೂಡ ಅಭಿಮಾನಿಗಳಿಗೆ ಬನ್ನಿ ಅದು ಇದು ಮಾಡಿ ಅಂತ ಹೇಳಿದ್ದಾರೆ. 35,000 ಸ್ಟೇಡಿಯಂನಲ್ಲಿ ನಾವು ಹೀಗೆ ನಾವು ಕಳಿಸಿದಾಗ ಆಟೋಮ್ಯಾಟಿಕ್ಕಾಗಿ ಜನರು ಹೆಚ್ಚಾಗಿ ಬಂದೇ ಬರ್ತಾರಲ್ಲ. ಈಗ KSA ಈಗ ನೀವು ಇದೇನು ಮೊದಲೇ ಸರಿ KSAನಲ್ಲಿ ಇವೆಂಟ್ ಆಗ್ತಾ ಇಲ್ಲ. ಆದರೆ ಈ ಸರಿ ಏನಾಯಿತು, 18 ವರ್ಷ ಆದಮೇಲೆ ಇಷ್ಟು ಜನ ಬರ್ತಾರಂತ ನಿರೀಕ್ಷೆ. 18 ವರ್ಷ ಆದಮೇಲೆ ಗೆದ್ದಿದ್ದೇನೆ. ನೋಡಿ, BJPಯವರೇ ಸನ್ಮಾನ ಮಾಡುವಂತ ಹೇಳ್ತಾರೆ. ಮಾಡಿದ್ರೆ ಅದು ಒಂದು ಪ್ರಾಬ್ಲಮ್ಮು, ಮಾಡಿಲ್ಲ ಅಂದರೆ ಇದು ಒಂದು ಪ್ರಾಬ್ಲಮ್ಮು. ಅವ್ರಿಗೆ ಬೇಕಾಗಿರೋದನ್ನ ಏನು, ಅವರಿಗೆ ಬರೀ ರಾಜಕೀಯ ಮಾಡಬೇಕಾಗಿದೆ ಅಷ್ಟೇ. ನಾವು ಈಗ ನೋಡಿ, ವಿಧಾನಸೌಧದಲ್ಲಿ ಸನ್ಮಾನ ಮಾಡಿ ತಪ್ಪ? ಪೊಲೀಸ್ ಅದೇ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರುತ್ತೆ ಅಲ್ಲ ಇವರೇ. ಎಸ್ ಸರ್, ಈಗ ಹಲವಾರು ಬಾರಿ ನಾವು ಇಂಥ ಪ್ರೋಗ್ರಾಮ್, ನಾನೇ ಟೂರಿಸಂ ಮಿನಿಸ್ಟರ್ ಇದ್ದಾಗ ವಿಧಾನಸೌಧವನ್ನು ಪಬ್ಲಿಕ್ಕಿಗೆ ಓಪನ್ ಮಾಡಿದ್ದೆ. ಅವಾಗ ಇಲ್ಲಿರ್ಬೋದು ಎಂಟೈರ್ ಇದು ಏನೋ ನಿಮ್ಮ ಕಬ್ಬನ್ ಪಾರ್ಕ್ ಏರಿಯಾನಲ್ಲಿ ಬಂದೋಬಸ್ತ್ ಇತ್ತು. ಈ ಸರಿನೂ ಇತ್ತು. ಬಟ್ ಅವಾಗ ಫುಟ್ಫಾಲ್ ಎಷ್ಟಿತ್ತು? ಓನ್ಲಿ 1.2 lakhs ಏನೋ. ಇದು ನಾನು 5-6 ವರ್ಷದ ಹಿಂದೆ ಹೇಳ್ತಾ ಇರೋದು. ಈ ಸರಿ ಅದ್ರದ್ದು 3.5-4 ಲಕ್ಷ ಬಂದಾಗ ನೀವು ನೋಡ್ತಾ ಇದ್ದೀರಾ ಜನಸಾಗರ ಹೇಗಿತ್ತು ಅಂತ. ಒಂದು ನಿಮಿಷ ಕರೆಕ್ಟ್ ಸರ್. ಇಲ್ಲ ನೋಡಿ, ಹಂಗಲ್ಲ, ಊಹೆ ಮಾಡ್ಕೊಂಡಲ್ಲ. ಈಗ ನೋಡಿ, ಹೈಕೋರ್ಟ್ ಟೆರೆಸ್ ಮೇಲೆ ಹೋಗಿ ನೋಡ್ಕೊಂಡಿದ್ದಾರೆ, ಮರಗಳು ಹತ್ಕೊಂಡು ನೋಡ್ಕೊಂಡಿದ್ದಾರೆ. ಈಗ ಅಲ್ಲಿ ಅದ್ರದ್ದು ಏನಾದರೂ ಅನಾಹುತ ಆಗಿದ್ರೆ ಅದನ್ನು ನಮ್ಮ ಮೇಲೆ ಬರ್ತಾ ಇತ್ತು. ನಾವು ನೋಡಿ, ಅವ್ರು ಏನಾದರೂ ಹೇಳ್ತಾರೆ ಸರ್. ಏನು ನಮಗೆ ಸರ್ಕಾರ ನಡೆಸೋರಿಗೆ ಅಷ್ಟು ಗಂಭೀರ್ಯತೆ ಇರಲ್ವಾ? ಏನು RCB ಅವರಿಗೆ ಕರೆದ್ರೆ ಬರೋದಿಲ್ವಾ ಅವರು ಸರ್ಕಾರದವರು? ಆಟೋಗ್ರಾಫು ಫೋಟೋಗ್ರಾಫ್ ತೊಗೊಳೋದೇನಿದೆ? ಈಗ ನಾವೇ ಟೂರಿಸಂ ಮಿನಿಸ್ಟರ್ ಇದ್ದಾಗ ಜಂಗಲ್ ಲಾಜಸ್ಸು ಇದೇ RCBಗೆ ಸ್ಪಾನ್ಸರ್ ಮಾಡಿದಾಗ ಎಲ್ಲರೂ ಬಂದು ಬೆಂಗಳೂರು ಬಗ್ಗೆ, ಜಂಗಲ್ ಲಾಜಸ್ ಬಗ್ಗೆ, ಕರ್ನಾಟಕದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೋಗಿದ್ದಾರೆ. ಸರ್ಕಾರ ಕರೆದಾಗ, ಸನ್ಮಾನ ಮಾಡಿದಾಗ ಯಾರನ್ನ ಬರ್ತಾರೆ? ಇವ್ರು ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಮೋದಿ ಅವರಿಗಿರೋದು, ನಮಗಲ್ಲ. ಕರ್ಸ್ಕೊಂಡಿಲ್ಲ ಇವರೇ, ದಯವಿಟ್ಟು ಕ್ಷಮಿಸಬೇಕು. ನೋಡಿ ದಯವಿಟ್ಟು ಕ್ಷಮಿಸಿ, ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ಅದು ಅವ್ರ ಡಿಸಿಷನ್, ಅವ್ರಿಗೆ ಕರ್ಸ್ಕೊಳೋದು ಮಾಡೋದು ನಮ್ದಿರಲಿಲ್ಲ. ವಾಟ್ ಎವರ್ ಇಟ್ ಈಸ್, ನನಗೆ ಈ ಸದ್ಯಕ್ಕೆ ಸಂಪೂರ್ಣ ಮಾಹಿತಿ ಇಲ್ಲ. ಮ್ಯಾಜಿಸ್ಟ್ರೇಟಲ್ಲಿ ಎನ್ಕ್ವೈರಿ ಆಗಲಿ. ದೇರ್ ಈಸ್ ಏನು ಸ್ವಲ್ಪ
ಪ್ಲ್ಯಾನಿಂಗ್ನಲ್ಲಿ ಲೋಪ ಆಗಿದೆ ಅಂತ ನಾನು ನಿನ್ನೆನೂ ಹೇಳಿದ್ದೀನಿ. ಯಾರದೇ ಪ್ಲ್ಯಾನಿಂಗು, RCB ಪ್ಲ್ಯಾನಿಂಗಲ್ಲಿ ಲೋಪ ಇದೆ, KSCA ಪ್ಲ್ಯಾನಿಂಗಲ್ಲಿ ಲೋಪ ಇದೆ, ನಿಮ್ಮ BCCI IPL ಪ್ಲ್ಯಾನಿಂಗಲ್ಲಿ ಲೋಪ ಇದೆ, ನಮ್ಮ ಪ್ಲ್ಯಾನಿಂಗ್ನಲ್ಲಿ ಲೋಪ ಇದೆ, ನಮ್ಮ ಏನು ಅಭಿಮಾನಿಗಳ ಒಂದು ನಿಯಂತ್ರಣ ಮಾಡೋದ್ರಲ್ಲಿ ಲೋಪ ಇವೆ. ಈಗ ಬ್ಲೇಮ್ ಮಾಡೋದ್ರಲ್ಲಿ ಇವ್ರಿಗೆ ಬ್ಲೇಮ್ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ವಿ ಆರ್ ಗೌರ್ಮೆಂಟ್, ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಟು ಟೇಕ್ ಕರೆಕ್ಟಿವ್ ಮೆಷರ್ಸ್, ವಿ ವಿಲ್ ಡೂ ಇಟ್. ಪೊಲೀಸ್ ಪ್ಲಾನಿಂಗ್ನಲ್ಲಿ ಲೋಪ ಆಗಿದೆ, ಅವರ ವಿರುದ್ಧ ಕ್ರಮ ತಗೊಂಡಿದೆ. ಅಭಿಮಾನಿಗಳ ಇದರಲ್ಲೂ ಲೋಪ ಆಗಿದೆ, ಅವರು ಲೋಪ ಅಂತ ಹೇಳಲ್ಲ, ಆಸಕ್ತಿ ಹೆಚ್ಚಿದ್ದಾಗ ಏನು ಮಾಡೋಕ್ಕಾಗ್ತದೆ. ಈಗ ಸಂಬಂಧಪಟ್ಟ ಸಂಸ್ಥೆಯವರಿಂದ ಲೋಪ ಆಗಿದೆ, ಅವರ ವಿರುದ್ಧ FIR ಆಗಿದೆ. ಈಗ ಸರ್ಕಾರದಿಂದಲೂ ಲೋಪ ಆಗಿದೆ, ಅದರ ಪರಿಣಾಮ ಏನಾಗಿದೆ? ಸರ್ಕಾರದಿಂದ ಲೋಪ ಆಗಿದ್ರೆ ಬರಲಿ ಆಚೆ ತನಿಖೆಯಿಂದ. ಈಗ ನಿನ್ನೆ CM ಅವರು ಏನು ಹೇಳಿದ್ದಾರೆ ನಿನ್ನೆ? ಒಂದು ನಿಮಿಷ, ಫರ್ಗೆಟ್ ವಾಟ್ ಐ ಹ್ಯಾವ್ ಟು ಸೇ. ಈಗ ಆಗಲೇ CM ಅವರು ನಿನ್ನೆ ಪತ್ರಿಕಾಗೋಷ್ಠಿ ರಾತ್ರಿ ಮಾಡಿದ್ದಾರೆ. ತನಿಖೆಯಲ್ಲಿ ಏನೇನು ಬರ್ತದೆ, ಯಾರದೇ ಇರಲಿ, ಅದು ಪೊಲಿಟಿಕಲ್ ಕ್ಲಾಸ್ ಇರಲಿ, ಎಕ್ಸಿಕ್ಯೂಟಿವ್ ಕ್ಲಾಸ್ ಇರಲಿ, ಖಾಸಗಿ ವ್ಯಕ್ತಿಗಳಿರಲಿ, ವಿ ವಿಲ್ ನಾಟ್ ಸ್ಪೇರ್ ಅಂತ ಹೇಳಿದ್ದಾರೆ. ಸರ್, ಯಾವುದೇ ಸರ್ಕಾರಕ್ಕೆ ಹೆಮ್ಮೆ ವಿಷಯ ಅಲ್ಲ. ಇಂಥ ಯುವಕರು ಏನು 30 ವರ್ಷ ಒಬ್ಬ, ಮತ್ತು 8, 14, 21, ಇದ್ರ ಬಗ್ಗೆ ಏನು ಡಿಫೆಂಡ್ ಮಾಡೋದಿದೆ? ಇದ್ರ ಬಗ್ಗೆ ಏನಿದೆ? ನಮ್ಮ ತಪ್ಪು ಇರ್ಬೋದು, ಏನೇ ಇರ್ಬೋದು, ಲೋಪ ಆಗಿದೆ ಅಂತ ನಾವು ಒಪ್ಕೊಂಡು ನಾವು ಕರೆಕ್ಟಿವ್ ಮೆಷರ್ಸ್ ತೊಗೊಳೋದು ಇಟ್ ಇಸ್ ಸೈನ್ಸ್ ಆಫ್ ಮೆಚ್ಯೂರ್ ಗೌರ್ಮೆಂಟ್. ಇಲ್ದಿದ್ರೆ ನಾವು ಏನು ಮಾಡೋಕ್ಕಾಗ್ತದೆ? BJP ಆಂತರಿಕ ವಿಚಾರಕ್ಕೂ ಗವರ್ನರಿಗೆ ಭೇಟಿ ಆಗ್ತಾರೆ, ಅದರಲ್ಲಿ ಹೊಸದೇನಿದೆ ಹೇಳಿ? ನೋಡಿ, ನಿಮ್ಗೆ ಅನಿಸುತ್ತಾ ಸರ್? ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಮೊಮ್ಮಗ ಜೊತೆನೋ ಹೋಗಿದೆ ಅಂತ ಅವರೇ ಹೇಳ್ತಾ ಇದ್ರು ಸಾಹೇಬರು. ಅಲ್ಲಿ ತನಕ ಅವ್ರಿಗೆ ಗೊತ್ತೇ ಇರಲಿಲ್ಲ. BJP ಅವರು ಎಲ್ಲದರಲ್ಲೂ ಮಸಾಲೆ ಹಾಕೋದ್ರಲ್ಲಿ ನಿಪುಣರಿದ್ದಾರೆ. ಇವರೆಲ್ಲ ಏನು ಮಾಡ್ತಾಯಿದ್ರು? ಅನ್ನೆಸೆಸರಿ ಎಲ್ಲದನ್ನು ಪೊಲಿಟೈಸೈಸ್ ಮಾಡಬೇಕು ಅಂದರೆ ನಾವು ಮಾಡ್ಬೋದು, ಆದರೆ ನೌ ಈಸ್ ನಾಟ್ ದ ಟೈಮ್. ನಾವು ಹೇಳ್ದಂಗೆ ನಾವು ಒಂದು ಜವಾಬ್ದಾರಿ ಸ್ಥಾನಮಾನದ ಇದಲ್ಲಿದ್ದಾಗ ಅವ್ರಿಗೆ ಮೆಚ್ಯೂರಿಟಿ ಇಲ್ಲ ಅಂದರೆ ನಮಗೆ ಮೆಚ್ಯೂರಿಟಿ ಇಲ್ವೇನ್ರಿ? ಹೋಗಿರ್ಬೋದು, ಅವಾಗ ಮಾಹಿತಿ ಇರಲಿಲ್ಲ. ಈಗ ಅಕಸ್ಮಾತ್ ಜನಾರ್ದನಲ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಸಾಹೇಬ್ರು ಮನೇಲಿದ್ರೆ ಅಂತ ಇಟ್ಕೊಳ್ಳಿ, ಅವಾಗ ಮನೇಲಿ ಆರಾಮಾಗಿದ್ರಪ್ಪ ಅಂತ ಹೇಳ್ತಾರೆ. ಈಗ ಮನೆಯಲ್ಲಿ ಇರಲಿಲ್ಲ, ಆಫೀಸ್ನಲ್ಲಿದೆ, ಕಚೇರಿನ AC ಕಚೇರಿನಲ್ಲಿದ್ದರು, ವಿಧಾನಸೌಧದಲ್ಲಿ ಅಂತಿದೆ. ಏನು ಮಾಹಿತಿ ಇದ್ದಿದ್ರೆ ಅಷ್ಟು ಗಾಂಭೀರ್ಯತೆ ಇಂಥ ಹಿರಿಯ ನಾಯಕರಿಗೆ ಇರಲ್ಲ ಅಂತೀರ? ಯಾವುದು ಅವರಿಗೂ ಗೊತ್ತಿರಲಿಲ್ಲ ನೋಡಿ. ಇಲ್ಲ, ಅದನ್ನು ಕೂಡ ನಿನ್ನೆ DCM ಅವ್ರು ಹೇಳಿದ್ದಾರೆ. ಅದೇನಾಗ್ತಾಯಿತ್ತು ಹೊರಗಡೆ ನಮ್ಗೆ ಗೊತ್ತಿಲ್ಲ. ಅವರು ಅವಾಗೇನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದರೆ, ಸರ್ ಜನ ಭಾಳ ಆಗ್ತಾ ಇದ್ದಾರೆ, ಇದು 1 ತಾಸು ಪ್ರೋಗ್ರಾಮ್ ಇರೋದನ್ನ ದಯವಿಟ್ಟು ಮೊಟಕುಗೊಳಿಸಿ ಅಂದಾಗ ಪಾಪ ಅವರೇ ಹೋಗಿ 10 ನಿಮಿಷದಲ್ಲಿ ಮುಗಿಸ್ತಿದ್ದಾರೆ ಅಂತ ಹೇಳ್ತಾ ಇರೋದು ನೋಡಿ. ನೋಡಿ ಒಂದು ನಿಮಿಷ ಇರಿ, ನನಗೆ ಗೊತ್ತಾಗಿದ್ದು 6 ನಾನು ಮೀಟಿಂಗ್ಗಳಲ್ಲಿದ್ದೆ, ನನಗೆ ಗೊತ್ತಿರಲಿಲ್ಲ. ನಾನು ಜಸ್ಟ್ 500 ಮೀಟರ್ಸ್ ಅವೇ ನಮ್ಮ ರೈಲ್ವೆ ಪ್ಯಾರಲಲ್, ಸಾರಿ 3 ಕಿಲೋಮೀಟರ್ಸ್ ರೈಲ್ವೆ ಪ್ಯಾರಲಲ್ ರೋಡಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾವುದ್ರದ್ದು ಇಲ್ಲ ನೋಡಿ. ಅಷ್ಟು ಜನಸಾಗರ ಸೇರಿದ್ಮೇಲೆ ಮೊಬೈಲ್ ಜಾಮ್ ಆಗ್ತಾಯಿದೆ, ನಿಮ್ಗಂತೂ ಗೊತ್ತಿದೆ. ಮಾಹಿತಿ ಅವ್ರ ಹತ್ರ ಇರಲಿಲ್ಲ ಅಂತ ಅವರೇ ಹೇಳಿರೋದು. ಇಲ್ಲ, ನಾನಲ್ಲ, ಅಲ್ಲಿ ಹೇಳ್ತಾ ಇರೋದು. ಈಗ ನೀವೇ ಹೇಳ್ರಿ, ಇಲ್ಲ 10,000 ಜನ ನಮ್ದು ಫಂಕ್ಷನ್ ನಡೆದಾಗ ನಿಮ್ಮ ಮೊಬೈಲ್ಗಳು ಚಾಲು ಇರ್ತಾವ ಹೇಳ್ರಿ ನೀವೇ. ನೀವೇ ಲೈವ್ ಕೊಡಬೇಕಾದಾಗ ಎಷ್ಟು ಇದು ಮಾಡ್ತೀರ? ಈಗ ಪ್ರವೀಣ್ ಅವರೇ, ನನ್ನ ಹತ್ರ ಇರೋ ಮಾಹಿತಿ ಎಲ್ಲನೂ ಸಂಪೂರ್ಣವಾಗಿ ಇಲ್ಲಿಟ್ಟಿದ್ದೇನೆ. ಇದಕ್ಕಿಂತ ಮೀರಿ ನಾನು ಏನು ಹೇಳ್ಬೇಕಂತ ಹೇಳ್ರಿ, ಅದನ್ನು ಹೇಳ್ಬಿಟ್ಟು ಮುಗಿಸೋಣ. ಸರ್, ಐ ಹ್ಯಾವ್ ಟೋಲ್ಡ್ ಗಂಗಾಧರ ಅವರೇ, ಐ ಹ್ಯಾವ್ ನಿನ್ನೆ ನಾನಲ್ಲ, ಸರ್ಕಾರದ ಎಲ್ಲ ಜನರು ಕೂಡ ಹೇಳಿರೋದು, ವಿ ಆರ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಲೋಪ ಆಗಿದೆ, ವಿ ಓನ್ ರೆಸ್ಪಾನ್ಸಿಬಿಲಿಟಿ, ವಿ ವಿಲ್ ಟೇಕ್ ಕರೆಕ್ಟಿವ್ ಮೆಷರ್ಸ್ ಅಂತಾನೆ ಹೇಳ್ತಾರೆ. ಯಾಕೆ ಮಾಡ್ಬೇಕು ಸರ್? ಸದ್ಯಕ್ಕೆ ಏನು ಬರ್ತದೆ ಬರಲಿ. ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಕೂಡಿಸಿದ್ದೀವಿ, ಯಾವ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ. ಲೆಟ್ ಥಿಂಗ್ಸ್ ಕಮ್ ಔಟ್. ನಾವು ವಿರೋಧ ಪಕ್ಷದವರಿಗೆ ಇಲ್ಲ, ವಿರೋಧ ಪಕ್ಷ
ನೋಡಿ ಇವರೇ, ನಾನು ಇದು ನಮ್ಮ ಸ್ಪೀಚಲ್ಲಿ ಕೂಡ ನಾನು ಹೇಳಿದ್ದೀನಿ ಪೊಲೀಸ್ ಸಿಬ್ಬಂದಿಗಳ ಪರಿಸ್ಥಿತಿ ಏನಿದೆ ಅಂತ. ಜಾತ್ರೆಗೂ ಅವರೇ ಇರಬೇಕು. ನಿಮ್ಮ ಯಾವುದು ಮುಂಚೆ ಎಲ್ಲ ಉಗಾದಿ ಎಲ್ಲ ಇದ್ದರೆ ನೀವು ಮನೇಲಿ ಇರ್ತಾಯಿದ್ರಿ, ಹಬ್ಬಗಳು ಇರ್ತಾವೆ, ಕ್ರಿಸ್ಮಸ್ ಹಬ್ಬಗಳೆಲ್ಲ ಇದ್ದರೆ ಮನೇಲಿ ಇರ್ತಾಯಿದ್ರಿ. ಈಗೆಲ್ಲ ಪಾಪ ಸಿಬ್ಬಂದಿ ಯಾವುದೇ ಹಬ್ಬ ಇದ್ರೂ ಪಾಪ ರೋಡ್ ಮೇಲೆ ಇರಬೇಕಾಗ್ತಾ ಇದೆ. ಈಗ ಯಾರಿಗೆ ಮಾಡ್ಬೇಕು ಸಸ್ಪೆಂಡ್ ಅದನ್ನು ಹೇಳ್ಬಿಡ್ರಿ. ಐ ಕೆನಾಟ್ ಸಸ್ಪೆಂಡ್ PWD ಇಂಜಿನಿಯರ್ಸ್. ಸಿ ಸಾರಿ ಸರ್, ಯಾರು ಅಲ್ಲು ಅರ್ಜುನ್ ಈಗ ಬರಲಿ. ಅದೇನು ಅಲ್ಲಿ ಲಿಮಿಟೆಡ್ ಇತ್ತು ರೀ, ಅದೊಂದು ಥಿಯೇಟ್ರ್ ಇತ್ತು, ಇದು ಸ್ಟೇಡಿಯಂ ಇದೆ. ಲೇಟೆಸ್ಟ್ ಕಮ್ ಎಲ್ಲದು ನೀವು ಅಲ್ಲು ಅರ್ಜುನಿಗೆ ಹೋಲಿಕೆ ಮಾಡಾಗಿದ್ರೆ ದಯವಿಟ್ಟು ಎಲ್ಲದಕ್ಕೂ ಒಂದೇ ಮಾನದಂಡ ಇಟ್ಕೊಂಡು ಅಲ್ಲಿಂದ ಪ್ರಾರಂಭ ಆಗಲಿ. ಕುಂಭಮೇಳ, ಪೆಹಲ್ಗಾಮ್ ಎಲ್ಲದಿಂದನೂ ಪ್ರಾರಂಭ ಆಗಲಿ ಸರ್. ಹಾಂ, ಇಲ್ಲ ಕುಂಭಮೇಳ ಇರ್ಬೋದು, ಆಯಿತು ಸರ್. ನೀವು ಹೇಳ್ತೀರಿ ರಾಜೀನಾಮೆ ಕೊಡಬೇಕು, ಆಯ್ತು ಕೊಡೋಣ ಅಂತೆ. ಈಗ 250 ಕಿಲೋಮೀಟ್ರ್ ಒಳಗಡೆ ಬಂದುಬಿಟ್ಟು 26 ಮಂದಿಗೆ ಸಾಯಿಸ್ಬಿಟ್ಟು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾರಾದರೂ ಒಬ್ಬರನ್ನ ಕೇಳಿದಾರೆ ಹೋಮ್ ಮಿನಿಸ್ಟರ್ ರಾಜೀನಾಮೆ? ಹಾಂ, ಸೇಮ್ ಮಾನದಂಡ ಅಲ್ವಾ? ಅವ್ರಿಗೆ ಒಂದು ಮಾನದಂಡ, ನಮಗೊಂದು ಮಾನದಂಡನಾ? ಯೋಗಿ ಆದಿತ್ಯನಾಥ್ ಏನು ದೊಡ್ಡ ಕೆಲಸ ಮಾಡಿದ್ದಾರೆ? ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ? ಬನ್ನಿ ತೋರಿಸ್ತೀನಿ ನಿಮಗೆ. ಬೆಂಗಳೂರಿನಲ್ಲಿ ಎಲ್ಲ UP, ಬಿಹಾರ್, ಮಧ್ಯಪ್ರದೇಶರು ಉದ್ಯೋಗ ಹುಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಜನ ಇಂಜಿನಿಯರಿಂಗ್ ಸೀಟ್ ತೊಗೊಂಡಿದ್ದಾರೆ ಕೇಳ್ಕೊಳ್ಳಿ ನಾರ್ತ್ ಇಂಡಿಯಾದಿಂದ. ಅಲ್ಲೇನಾದರೂ ಆದರೆ ಇಲ್ಲ ಭಕ್ತಾದಿಗಳ ಫಾಲ್ಟು, ಅಲ್ಲೇನಾದರೂ ಆದರೆ ಲೋಕಲ್ ಇವ್ರ ಫಾಲ್ಟು, ಹೋಮ್ ಮಿನಿಸ್ಟರ್ ಫಾಲ್ಟ್ ಅಲ್ಲ, CM ಫಾಲ್ಟ್ ಅಲ್ಲ, ಬರೇ ಕರ್ನಾಟಕದಲ್ಲಿ ಆದರೆ ಮುಖ್ಯಮಂತ್ರಿಗಳ ಫಾಲ್ಟು, ನಿಮ್ಮ ಹೋಮ್ ಮಿನಿಸ್ಟರ್ ಲೋಪ. ಹಾಕ್ರಿ ಇದೇ ಮಾನದಂಡ. ಅಮಿತ್ ಶಾ ಅವರಿಗೆ ರಾಜೀನಾಮೆ ಕೇಳಿ ನೋಡೋಣ. ಒಬ್ಬರನ್ನ ಕೇಳಿದಾರ ಸರ್? ಅದಾದಮೇಲೆ 4 ಜನ ಏನು ಟೆರರಿಸ್ಟು ಇನ್ನೂ 150 ಕಿಲೋಮೀಟ್ರ್ ಒಳಗಡೆ ಬಂದಿದ್ದಾರಾ ಏನು ವಾಪಸ್ ಪಾಕಿಸ್ತಾನಿಗೆ ಹೋಗಿದ್ದಾರಾ? ಕೇಳಿದ್ರ ಸರ್ ಯಾರಾದ್ರೂ ಒಬ್ಬರನ್ನ? ಫಾರಿನ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ? ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ? ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ? ಡಿಫೆನ್ಸ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ? ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೇಳಿದ್ರ? ಹಾಂ, ಈಗ ನಾವು ದಯವಿಟ್ಟು ನಾನು ನಮ್ಮ ಸ್ನೇಹಿತರಿಗೆ ಒಂದೇ ಮಾತು ಹೇಳ್ತಾ ಇರೋದು, ಮಾನದಂಡ ಮಾಡೋಂಗಿದ್ರೆ ಎಲ್ಲರಿಗೂ ಒಂದು ಮಾನದಂಡ ಮಾಡಿಬಿಡಿ. ನೀವು ಪ್ರಶ್ನೆ ಕೇಳಬೇಕಾದಾಗ ನಮಗೂ ಒಂದು ಇದು ಇದಾಗ ನಮಗೊಂದು ನಿಮ್ಮದೇ ಫಸ್ಟು. ಓಕೆ, ಥ್ಯಾಂಕ್ ಯು ಸರ್. ಯಾರಿಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಬಿಡಿ. ಇವ್ರೆ ನಿನ್ನೆ ನೋಡಿದ್ರಲ್ಲ, ಮಹಾನ್ ಭಾವರು ಕೆಲವು ನಮ್ಮ BJP ಸಂಸದರು ಅಲ್ಲಿ ಹೋಗಿ ನಮ್ಮವ್ರಿಗೆ ಮಾತಾಡ್ತಾ ಇದ್ದಾರೆ. ಎಷ್ಟು ಜನ ಹೋಗಿ ವಿದೇಶದ ಪ್ರೈಮ್ ಮಿನಿಸ್ಟರ್ಸಿಗೆ ಭೇಟಿಯಾಗಿದ್ದಾರೆ? ಎಷ್ಟು ಜನ ಹೋಗಿ ಇದು ಏನೋ ಪ್ರೆಸಿಡೆಂಟ್ಸಿಗೆ ಭೇಟಿಯಾಗಿದ್ದಾರೆ? ಅಲ್ಲೂ ಹೋಗಿ ನಮ್ಮವ್ರಿಗೆ ಭೇಟಿ ಆಗೋದು. ಅದೇ ಹೇಳ್ತಾ, ಈಗ ಹೋಗಿಲ್ಲ ಅಂದರೆ ದೇಶದ್ರೋಹಿ, ಹೋದರೆ ನಿಮ್ಮವರು ಹೋಗಿದ್ದಾರೆ. ಮಾತಾಡಿದ್ದೀವಲ್ಲ, ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್ ಅಲ್ಲ. ಯಾರಿಗೆ ಮೀಟ್ ಮಾಡಿದ್ರಿ, ಏನಾಗಿದೆ? ಹಾಂ, ನಾವು ಪ್ರಶ್ನೆ ಕೇಳಿದ್ಕೆ ತಾನೇ ಇಲ್ಲಿ ದೇಶದ್ರೋಹಿ ಅಂದ್ಬಿಟ್ಟು ನಾಯಿ ಅನ್ಸ್ಕೊಂಡಿದ್ದು ನಾನು. ನೀವು ಹೇಳ್ತೀರಿ ಪ್ರಶ್ನೆ ಮಾಡಬೇಕು ಅಂತ, ಮಾಡಿದ್ರೆ ನಾಯಿ ಅನ್ಸ್ಕೋಬೇಕು, ಮತ್ತು ಅವರೇ ಉಲ್ಟಾ ನಮ್ಮ ಮೇಲೆ ಕೇಸ್ ಹಾಕಬೇಕು, ಗವರ್ನರ್ ಹತ್ರ ಹೋಗಬೇಕು, ಅವ್ರು ವಿಕ್ಟಮ್ ಆಗ್ತಾರೆ. ಓಕೆ.